ಜೆಡಿಎಸ್ ಭದ್ರಕೋಟೆ ಎನ್ನುತ್ತಿದ್ದ ನಾಗರಹಳ್ಳಿ ಗ್ರಾಮ ಕಾಂಗ್ರೆಸ್ ಮುಷ್ಟಿಯಲ್ಲಿ ಗೌಡರ ಗೌಡ ಶಿವಲಿಂಗೇಗೌಡ ಎಂದು ಜೈಕಾರ. ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿ ನಾಗರಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದು ಸದಸ್ಯರ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಶ್ವೇತಧರ್ಮ ಅವರು 110 ಮತಗಳ ಅಂತರದಿಂದ ಜಯಶಾಲಿಯಾಗಿದ್ದಾರೆ. 25/5/2025 ಭಾನುವಾರ ನಡೆದ ಮರು ಚುನಾವಣೆ ಇಂದು 28/5/2025 ಅರಸೀಕೆರೆ ತಾಲೂಕು ಕಚೇರಿಯಲ್ಲಿ ಮತ ಎಣಿಕೆ ನಡೆದಿದ್ದು, ಜೆಡಿಎಸ್ ಬೆಂಬಲಿತ ಶ್ವೇತರಾಮು ಮತ್ತು ಕಾಂಗ್ರೆಸ್ ಬೆಂಬಲಿತ ಶ್ವೇತಧರ್ಮ ಅವರ ನಡುವೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ 25 ವರ್ಷಗಳ ಬಳಿಕ ನಾಗರಹಳ್ಳಿ ಗ್ರಾಮದಲ್ಲಿ ಗೆದ್ದು ಬೀಗಿದೆ. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ಎಚ್ ವೆಂಕಟೇಶ್, ನಾಗರಾಜ್, ದೇವರಾಜ್, ರಂಗಸ್ವಾಮಿ, ದಂಡಿಗಿರೀಶ್, ಧರ್ಮೇಂದ್ರ, ಸೀನಾ, ಕೃಷ್ಣೇಗೌಡ ಸೇರಿದಂತೆ ನಾಗರಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅವರು ಮಾಡಿರುವಂತ ಕಾರ್ಯ ಅಭಿವೃದ್ಧಿ, ಮನೆಗೆ ಹಾಕಿರೋ ಸಿಮೆಂಟು, ನೀರು, ಪ್ರತಿಯೊಂದು ಕಾರಣ ಇದನ್ನ ಎತ್ತಿ ತೋರಿಸುತ್ತೆ. ಇದೇ ಕಾರಣ. ಇದಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ನನ್ನ ಆತ್ಮೀಯ ನಾಗರಲ್ಲಿ ಗ್ರಾಮಸ್ಥರೇ, ಹಿರಿಕರೇ, ಈ ದಿನ ನಾವೊಂದು ಒಳ್ಳೆಯ ಸುಸಂದರ್ಭದಲ್ಲಿ ಸೇರ್ಕೊಂಡಿದ್ದೀವಿ. ಉಪಚುನಾವಣೆಯ ಒಂದು ಏನು ಮತ ಎಣಿಕೆ ಕಾರ್ಯ ಇವತ್ತಿದ್ದು ನಾವು ಬಹುಮತದಿಂದ ಜಯಶೀಲರಾಗಿದ್ದೀವಿ. ಈ ಜಯಶೀಲಕ್ಕೆ ಕಾರಣ ನಮ್ಮ ಶಾಸಕರಾದಂಥ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು, ಗೃಹ ಮಂಡಳಿ ಅಧ್ಯಕ್ಷರು ಆದಂಥ KM ಶಿವಲಿಂಗೇಗೌಡರು ಕಾರಣ. ಇದು ಅವರ ಒಂದು ಕೆಲಸ ಮತ್ತು ಅಭಿವೃದ್ಧಿ ಕಾರ್ಯಗಳ ಮೇಲೆ ಡಿಪೆಂಡ್ ಆಗಿತ್ತು. ಹಾಗಾಗಿ ತಾವು ಏನು ಮಾಡಿದ್ರು ಅದರ ಪರವಾದ ಜಯ ಇದು. ಹಾಗಾಗಿ ಏನು ಉಪಚುನಾವಣೆ ಏನು ಗೆಲುವಿದೆ, ಇದೆಲ್ಲ ನಮ್ಮ ಗ್ರಾಮದ ಎಲ್ಲ ಹಿರಿಕರ ಎಲ್ಲ ಗ್ರಾಮಸ್ಥರ ಒಂದು ಜಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ವಿ. 25/5/2025 ಭಾನುವಾರದಂದು ಉಪಚುನಾವಣೆ ಅರಸೀಕೆರೆ ತಾಲೂಕು ಹೆಂಡಸಿ ಹೋಬಳಿ ನಾಗರಹಳ್ಳಿ ಗ್ರಾಮದಲ್ಲಿ ಜರುಗಿತ್ತು. ಒಳ್ಳೆಯ ರೀತಿಯಲ್ಲಿ ಎಲೆಕ್ಷನ್, ಯಾವುದೇ ರೀತಿ ಗಲಾಟೆ ಇಲ್ಲದೇನೆ ಬಹಳ ಒಳ್ಳೆ ರೀತಿಯಲ್ಲಿ ಜನ ಸ್ಪಂದಿಸಿ ಶಾಂತಿಯುತವಾಗಿ ಎಲೆಕ್ಷನ್ ಮಾಡಿ ಇವತ್ತು ಧರ್ಮಣ್ಣ ಶ್ವೇತ ಧರ್ಮ ಅಂತ ಹೇಳಿ ಕ್ಯಾಂಡಿಡೇಟ್ ಅವ್ರನ್ನ ಜಯಗಳಿಸಿದ್ದಾರೆ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಈ ನಮ್ಮ ಎಲ್ಲ ಜನತೆಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ನಮ್ಮ ಶಾಸಕರಿಗೆ ಕೃತಜ್ಞತೆ ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಮಾತನಾಡಕ್ಕೆ ಅವಕಾಶ. ಹಿರಿಯರೇ, ಇದೊಂದು ವಿಶೇಷವಾಗಿರ್ತಕ್ಕಂಥ ಚುನಾವಣೆ. ಇಡೀ ತಾಲೂಕು ಇದೊಂದು ಪ್ರಥಮ ಬಾರಿಗೆ ಆಗಿರ್ತಕ್ಕಂಥ ಚುನಾವಣೆ. ಈ ಚುನಾವಣೆಯಲ್ಲಿ ನಮ್ಮ ಗ್ರಾಮದಲ್ಲಿ ಯಾವುದೇ 20-25 ವರ್ಷಗಳಲ್ಲಿ ಏನು ತಂತ್ರಗಾರಿಕೆಯನ್ನು ನಾವೆಲ್ಲ ಬಳಸಿದ್ವಿ, ಅದನ್ನು ಬಳಸಿದ್ವಿ, ಅದು ಜಯ ಸಿಕ್ಕಿದೆ. ಯಾಕೆ ಕಾರಣ ಏನು ಅಂತಂದರೆ, ನಮ್ಮ ಶಿವಲಿಂಗೇಗೌಡರು ಮೊದಲನೇ ಬಾರಿಗೆ ಭೇಟಿ ಆದಾಗ ಹೇಳಿದರು, ನೀವು ಧೈರ್ಯ ಮಾಡಿ ನಿಮ್ಮ ಕೆಲಸ ನೀವು ಮುಂದುವರಿಸಿ. ಅದನ್ನು ಆ ಧೈರ್ಯವನ್ನು ಮುಂದಿಟ್ಟಿದ್ದೀವಿ. ಯಾಕೆ ನಾವು ಈ ಮತ ಜಾಸ್ತಿ ಬಂದಿದ್ದೇವೆ ಅಂದರೆ, ನಮ್ಮ ಶಾಸಕರು ರಾಜ್ಯಾದ್ಯಂತ ಇಡೀ ವಿಧಾನಸಭೆಯಲ್ಲಾಗಿರಲಿ ಸಾಮಾನ್ಯ ಕೆಲಸಗಳಲ್ಲ, ಕಾಂಕ್ರೀಟ್ ರೋಡ್ ಅಲ್ಲ, ಬೃಹತ್ ಯೋಜನೆಗಳಲ್ಲ, ಎತ್ತಿನ ಹೊಳೆ ಆಗಿರ್ಬೋದು, ಕುಡಿಯುವ ನೀರಾಗಿರ್ಬೋದು. ಅರಸೀಕೆರೆ ಕುಡಿಯುವ ನೀರು ತಂದರು, 530 ಹಳ್ಳಿಗೆ ನೀರು ತಂದರು. ಅವರು ಮಾಡಬೇಕಂತ ಯಾವುದೂ ಇಲ್ಲ ಅಂತ ಹೇಳಂಗಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ವ್ಯಕ್ತಿ ಅಂತಂದರೆ ಅಭಿವೃದ್ಧಿ ಕೆಲಸದಲ್ಲಿ ಅವರೊಬ್ಬರೇ. ಆ ದೃಷ್ಟಿಯಿಂದ ನಾವು ಯಾಕಪ್ಪ ನಮ್ಮ ಶಿವಲಿಂಗೇಗೌಡರು ಬದಲಾವಣೆ ಮಾಡಿದ ಬೇರೆ ಪ್ರಶ್ನೆ. ಉದ್ದೇಶ ಏನು? ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಅಭಿವೃದ್ಧಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಏಕೈಕ ಶಿವಲಿಂಗೇಗೌಡರು. ನಾವು ಶಿವಲಿಂಗೇಗೌಡರ ದಾರಿಯಲ್ಲಿ ಹೋಗಬೇಕು, ಅದೇ ದಾರಿಯಲ್ಲಿ ಮುಂಚೂಣಿಯಲ್ಲೂ ಕೂಡ ನಾವು ಇರ್ತೇವೆ. ನಮ್ಮ ಗ್ರಾಮ ಅಂತ ಅವರಿಗೆ ಯಶಸ್ಸನ್ನು ಕೊಡ್ತಾನೆ ಬಂದಿದೆ. ಇವತ್ತಲ್ಲ, 24 ಚುನಾವಣೆಗಳಿಂದಲೂ ಕೂಡ ಅವರಿಗೆ ಬಹುಮತವನ್ನು ಕೊಡ್ತಾ ಇದ್ದೀವಿ. ಆ ಬಹುಮತ ಕೊಡೋ ದೃಷ್ಟಿನೇ ಅವರ 2 ಕಣ್ಣುಗಳು ನಮ್ಮ ಊರ ಮೇಲಿದೆ. ಇವತ್ತು ಮತ್ತೆ ಇನ್ನೊಂದು ವಿಶೇಷವಾದ ಕಣ್ಣು ಬಂದಿದೆ ಅಂತ ತಿಳ್ಕೊಂಡಿದ್ದ ನಾವು. ಆದ್ದರಿಂದ ದಯಮಾಡಿ ಈ ಮುಂಬರುವ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ಇದೇ ಒಗ್ಗಟ್ಟಿಟ್ಕೊಂಡು ಮತ್ತೆ ಶಿವಲಿಂಗೇಗೌಡರು ಕೂಡ ಇದೇ ಹೆಚ್ಚು ಬಹುಮತವನ್ನು ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಮುಂಬರುವ ದಿನಗಳು ಶಿವಲಿಂಗೇಗೌಡರು ಕೂಡ ಒಳ್ಳೆಯದಾಗಲಿ, ನಮ್ಮ ಗ್ರಾಮಕ್ಕೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಿಮ್ಮ TV ಚಾನಲ್ಗೆ ನಿಮ್ಮ ಹೆಸರು? ಮಾಜಿ ತಾಲೂಕು ಮೆಂಬರು ನಾಗರಹಳ್ಳಿ. ನನ್ನ ಅಭಿನಂದನೆಗಳು. ನನ್ನ ಎಲ್ಲ ಓಟ್ ಹಾಕಿ ಧನ್ಯವಾದಗಳು.